1 ಕಪ್ ರವನ್ನು ಬಳಸಿ ಒಂದು ರುಚಿಯಾಗಿರುವಂತಹ ಕುರ್ಕುರ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಒಂದ್ಸಲ ನೀವು ಮಕ್ಕಳಿದ್ದರೆ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡ್ಬೋದು. ಸೊ ಮಕ್ಕಳು ಕೊಟ್ಟು ನೋಡಿ ಒಂದು ಬಿಡದೆ ತಿಂದು ಖಾಲಿ ಮಾಡ್ತಾರೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆಗಿದೆ. ಇವಾಗ ಸಾಸಿವೆ ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಇವಾಗ ಒಂದು ಚಮಚ ಆಗುವಷ್ಟು ನಾನಿಲ್ಲಿ ಎಳ್ಳು ಹಾಕ್ಕೊತಿದ್ದೀನಿ, ಬಿಳಿ ಎಳ್ಳು. ಮತ್ತು ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಸಪ್ಪನ ಹಸಿಮೆಣ್ಸಿನ್ಕಾಯಿ ಹಾಕಿದ್ದು ನಾನಿಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ. ಇವಾಗ ಎಲ್ಲ ಸಾಮಗ್ರಿ ಒಂದು ಸ್ವಲ್ಪ ಹುರ್ಕೊಂಡು ತೊಗೊತಿದ್ದೀನಿ. ಹುರ್ಕೊಂಡಾದ್ಮೇಲೆ ಇದಕ್ಕೆ ಒಂದು 2 ಕಪ್ ಆಗುವಷ್ಟು ನಾನಿಲ್ಲಿ ನೀರು ಹಾಕ್ಕೊತಿದ್ದೀನಿ. ನೋಡಿ, ಈ ಕಪ್ಪಲ್ಲಿ ನಾನು 2 ಕಪ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಇವಾಗ ನೀರು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ಇಲ್ಲ ಅಂದರೆ ನೀವಿಲ್ಲಿ ಖಾರನ ಹಾಕ್ಕೋಬೋದು, ರೆಡ್ ಖಾರದ ಪುಡಿ. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ, ಅಂದರೆ ಕಾಳು ಮೆಣಸಿನ ಪೌಡರ್ ಹಾಕ್ಕೊತಿದ್ದೀನಿ. ಇವಾಗ ನೀರ ಕುದಿ ಬಂದಾದಮೇಲೆ ನಾನಿಲ್ಲಿ ಗ್ಯಾಸ ಸ್ಲೋ ಮಾಡ್ಕೊಂಡು 2 ಕಪ್ ನೀರಿಗೆ 1 ಕಪ್ ಆಗುವಷ್ಟು ಇಲ್ಲಿ ನಾನು ರವೆ ಹಾಕ್ಕೊತಿದ್ದೀನಿ. ಉಪ್ಪಿಟ್ಟು ರವೆ ಹಾಕ್ಕೊತಿದ್ದೀನಿ, ಅಥವಾ ನಾವು ಬಾಂಬೆ ರವೆ ಅಂತ ಹೇಳ್ತೇವಲ್ಲ ಆ ರವೆನ ಹಾಕ್ಕೊತಿದ್ದೀನಿ. ನೀವು ಇದಕ್ಕೆ ಚಿರೋಟೆ ರವೆ ಕೂಡ ತೊಗೋಬೋದು, ಅಂದರೆ ಯಾವ್ದು ರವೆ ಇರುತ್ತೆ ಅದನ್ನೇ ಹಾಕ್ಕೋಬೋದು ನೀವಿಲ್ಲಿ. ಗ್ಯಾಸ ಸ್ಲೋನೇ ಇರಲಿ ರವೆ ಹಾಕುವಾಗ. ನೋಡಿ, ಒಂದು 2 ನಿಮಿಷ ಹಾಗೇ ನಾನು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಅಂದರೆ ಇದು ತಳ ಬಿಡಬೇಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಒಂದು 2-3 ನಿಮಿಷದಲ್ಲೇ ಇದು ತಳ ಬಿಟ್ಕೊಳ್ಳುತ್ತೆ. ಓಕೆ, ನೋಡಿ ಗಟ್ಟಿ ಆಗ್ತಾ ಬರುತ್ತೆ ಅದು. ಅಂದರೆ ಇಲ್ಲಿ ಮೆಜರ್ಮೆಂಟಾಗಿ ಕರೆಕ್ಟಾಗಿ ತೊಗೊಳ್ಳಿ. 2 ಕಪ್ ನೀರು 1 ಕಪ್ ರವೆನ ಹಾಕಬೇಕಾಗುತ್ತೆ ನೀವಿಲ್ಲಿ. ರವೆ ಮಾತ್ರ ಚಿರೋಟೆ ರವೆ ಅಥವಾ ಉಪ್ಪಿಟ್ಟು ರವೆ ಯಾವ್ದು ಭೀ ತೊಗೋಬೋದು. ನೋಡಿ, ಇವಾಗ ತಳ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನೋಡ್ತಿರ್ಬೋದು, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ನೀವು ರವೆ ಹಾಕಿದ ಮೇಲೆ ಒಂದು 2-3 ನಿಮಿಷದಲ್ಲಿ ಇದು ತಳ ಬಿಟ್ಕೊಳ್ಳುತ್ತೆ ತಾನಾಗಿ. ನೋಡಿ, ಇವಾಗ ತಳಲಿಂತ ಇದು ಪೂರ್ತಿಯಾಗಿ ಸಪ್ರೇಟ್ ಆಗ್ತಿದೆ. ಸುಮಾರು ಒಂದು 3-4 ನಿಮಿಷ ನಾನು ಮಿಕ್ಸ್ ಮಾಡ್ಕೊತಾ ಇದ್ದ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದನ್ನು ನಾನು ಹೀಗೇ ಒಂದು 5 ನಿಮಿಷ ಮುಚ್ಚಿಡ್ತಿದ್ದೀನಿ. ಮುಚ್ಚೆ ಇಡಬೇಕು, ಮತ್ತು ಅರಳುತ್ತೆ ಅದು ರವೆ. ಇವಾಗ ಒಂದು 5 ನಿಮಿಷ ಆದಮೇಲೆ ಈ ಪ್ಲೇಟ್ನಲ್ಲಿ ಹಾಕ್ಕೊತಿದ್ದೀನಿ. ಅಂದರೆ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು, ಲೈಟಾಗಿ ಗರಂ ಇರಬೇಕು. ಅವಾಗೇನೆ ನೀವಿಲ್ಲಿ ಪ್ಲೇಟ್ನಾಗ ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿಂದು. ಇವಾಗ ಇದನ್ನು ತುರ್ಕೊಂಡು ಹಾಕ್ಕೊತಿದ್ದೀನಿ, ಅಂದರೆ ಬೇಯಿಸ್ಕೊಂಡೇ ತೊಗೊಂಡಿದ್ದೀನಿ ಇಲ್ಲಿ ಆಲೂಗಡ್ಡೆ. ಗಂಟು ಇರಬಾರ್ದು, ಆ ರೀತಿಯಲ್ಲಿ ನೀವು ತುರ್ಕೋಬೇಕಾಗುತ್ತೆ. ಹೀಗಾಗಿ ಸಣ್ಣದಾಗಿ ತುರ್ಕೊಳ್ಳಿ. ನೋಡಿ, ಇವಾಗ ನಾನು 2 ಆಲೂಗಡ್ಡೆ ತುರ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು. ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಇವಾಗ ಎಲ್ಲ ಸೇರಿಸಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಆಲೂಗಡ್ಡೆ ಮತ್ತು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದ ನಾನಿಲ್ಲಿ. ಇವಾಗ 3 ಸಾಮಗ್ರಿ ಸೇರಿಸಿ ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಇದರಲ್ಲಿ ನಾನು ಒಂದು 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇನ್ನಷ್ಟು ಕ್ರಿಸ್ಪಿ ಬರುತ್ತೆ ನಮ್ಮ ಈ ಸ್ನ್ಯಾಕ್ಸ್. 2 ಚಮಚ ಹಾಕಿದ್ದೀನಿ ನಾನಿಲ್ಲಿ. ಇವಾಗ ಎಲ್ಲ ಸಾಮಗ್ರಿ ಸೇರಿಸ್ತಿದ್ದೀನಿ. ಅಂದರೆ ಸ್ವಲ್ಪ ಇದು ಗರಂ ಇದೆ ಹಿಟ್ಟು, ಪೂರ್ತಿಯಾಗಿ ತಣ್ಣಗಾಗಿಲ್ಲ. ಇದು ಕೈಗೆ ಮೆತ್ಕೊಂಡ್ರೆ ಒಂದು ಸ್ವಲ್ಪ ಕೈನ ಎಣ್ಣೆ ಹಚ್ಕೊಂಡು ಈ ರೀತಿ ನೀವು ಮಾಡ್ಕೋಬೋದು. ಅಂದರೆ ನಾವು ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ಆ ರೀತಿ ಇದನ್ನು ನಾದ್ಕೊತಿದ್ದೀನಿ. ಓಕೆ, ನೋಡಿ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ಈ ರೀತಿ ಟ್ರೇ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ. ಎಣ್ಣೆ ಹಚ್ಕೊಂಡು ಇದಕ್ಕೆ ಈ ರೀತಿ ಸೆಟ್ ಮಾಡ್ಕೊತಿದ್ದೀನಿ. ಈ ರೀತಿ ಸೆಟ್ ಮಾಡ್ಕೊಂಡು ಸುಮಾರು ಇದಕ್ಕೆ ಅರ್ಧ ತಾಸು ಫ್ರೀಜ್ನಲ್ಲಿ ಎತ್ತಿಡಬೇಕಾಗುತ್ತೆ. ನಾನಿಲ್ಲಿ ಸುಮಾರು 1-2 ಗಂಟೆ ಆಗೋ ತನಕ ಫ್ರೀಜ್ನಲ್ಲಿ ಎತ್ತಿಟ್ಟಿದ್ದ. ಇವಾಗ ಇದನ್ನು ನಾನು ಈ ರೀತಿ ಸೈಡಿಗೆ ಬಿಡಿಸಿ ಇದನ್ನು ಹೊರಗಡೆ ತಕ್ಕೊತಿದ್ದೀನಿ. ನನಗೆ ಒಂದು ತಾಸಿನಲ್ಲೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನಾನು ನನ್ನ ಮಕ್ಕಳಿಗೆ ಸ್ಕೂಲಿಗೆ ಕರ್ಲಿಕ್ಕೆ ಹೋಗಿದ್ದ. ಹೀಗಾಗಿ ನನಗೆ ಇಲ್ಲಿ 2 ಗಂಟೆ ಟೈಮ್ ಹಿಡ್ಕೊಂಡಿತ್ತು. ಫ್ರೀಜ್ನಲ್ಲಿಟ್ಟು ಹೋಗಿ ಮತ್ತೆ ಬಂದು ನಾನಿಲ್ಲಿ ಮಾಡ್ಕೊತಿದ್ದೀನಿ ಈ ರೀತಿ. ಅಂದರೆ ನೀವು ಈ ರೀತಿ ರಾತ್ರಿನೇ ತಯಾರು ಮಾಡಿ ಇಟ್ಕೊಂಡು ಮುಂಜಾನೆ ಮಕ್ಕಳ ಟಿಫಿನ್ ಬಾಕ್ಸ್ಗೋಸ್ಕರ ಮಾಡ್ಕೋಬೋದು. ನೋಡಿ, ಜಾಸ್ತಿ ದಪ್ಪ ಆಗಿದೆ. ಇದರಲ್ಲಿ ನಾನು ಮತ್ತೆ ಒಂದು 2 ಭಾಗ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ತೆಳ್ಳಗೆ ಇರಬೇಕು. ಜಾಸ್ತಿ ದಪ್ಪ ಆದರೆ ಒಳಗಡೆ ಹಸಿ ಉಳ್ಕೊಳ್ಳುತ್ತೆ. ಓಕೆ, ನೋಡಿ ಈ ರೀತಿ ನಿಮ್ಗೆ ಯಾವ ಸೈಜಿನ ಬೇಕು, ಯಾವ ಶೇಪ್ ಬೇಕು ಆ ಶೇಪ್ ನೀವು ಇಲ್ಲಿ ಕಟ್ ಮಾಡ್ಕೋಬೋದು. ನಾನಿದು ಟ್ರಯಾಂಗಲ್ ಆಕಾರದಲ್ಲಿ ತೆಳ್ಳಗೆ ಕಟ್ ಮಾಡ್ಕೊಂಡಿನಿ. ನೋಡಿ, ಎಲ್ಲ ಸೇರಿಸಿ ನಾನು ಕಟ್ ಮಾಡ್ಕೊಂಡಿನಿ. ಇವಾಗ ಈ ರೀತಿ ಕಟ್ ಮಾಡ್ಕೊಂಡು ಸುಮಾರು ನೀವು ಇದನ್ನು 1 ವಾರ ಆಗೋ ತನಕ ಫ್ರೀಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕು ಆವಾಗ ಈ ರೀತಿ ಶಾಲೋ ಫ್ರೈ ಮಾಡ್ಕೊಂಡೆ ತಿನ್ಬೋದು. ತುಂಬ ಅಂದರೆ ತುಂಬಾ ಕ್ರಿಸ್ಪಿ ಬರುತ್ತೆ ಇದು. ಓಕೆ, ನೋಡಿ ಗ್ಯಾಸ್ ಮೀಡಿಯಮ್ ಇರಲಿ. ಮೀಡಿಯಮ್ ಗ್ಯಾಸ್ನಲ್ಲಿ ಸುಮಾರು ನಾನಿಲ್ಲಿ ಒಂದು 5-6 ಪೀಸ್ ಒಮ್ಮೆನೇ ಹಾಕ್ಕೊಂಡಿನಿ. ಅಂದರೆ ಎಷ್ಟು ಹಿಡಿತೋ ಅಷ್ಟು ಒಮ್ಮೆನೇ ನೀವು ಇಲ್ಲಿ ಹಾಕ್ಕೋಬೋದು. ಒಂದು 3 ನಿಮಿಷ ಆಗೋ ತನಕ ನಾನು ಹಾಗೇ ಬಿಟ್ಟಿದ್ದೆ. ಇವಾಗ ಎತ್ತು ಹಾಕ್ಕೊತಿದ್ದೀನಿ.
ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಇಲ್ಲಿ ಕೂಡ ಆಲ್ಮೋಸ್ಟ್ ಬೆಂದಿರುತ್ತೆ ಅಲ್ವಾ ಹಿಟ್ಟು, ಹೀಗಾಗಿ ಇಲ್ಲಿ ಕೂಡ ಇದು ಜಲ್ದಿ ಬೇಯುತ್ತೆ. ನೋಡಿ ಟೋಟಲಿ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ಹೀಗೇ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೈ ಆಗಿದೆ, ಇವಾಗ ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಈ ರೀತಿ ಕೆಂಪಾಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬಾ ಕ್ರಿಸ್ಪಿ ಬರುತ್ತೆ. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡ್ಬೋದು. ಜಾಸ್ತಿ ಸಾಮಗ್ರಿ ಕೂಡ ಬೇಕಾಗಲ್ಲ ಇದಕ್ಕೆ. ಸೊ ಮಕ್ಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು. ಮತ್ತು ಈ ರೆಸಿಪಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಕ್ಯಾಚಪ್ ಕೂಡ ಇದನ್ನು ತಿನ್ನೋದಕ್ಕೆ ಕೊಡ್ಬೋದು ನೀವು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.